ಪಿಂಚಣಿದಾರರಿಗೆ ಗುಡ್ ನ್ಯೂಸ್, 3 ಸಿಹಿ ಸುದ್ದಿಗಳು. ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಪೆನ್ಷನ್ ನಿವೃತ್ತಿ ಹೊಂದಿರುವ ಸರ್ಕಾರಿ ನೌಕರರಿಗೆ ಈ ಮಧ್ಯೆ ಬಹು ನಿರೀಕ್ಷಿತ ಮತ್ತು ಸಂತಸದ ಸುದ್ದಿಗಳು ಹೊರಬಿದ್ದಿವೆ. 7ನೇ ವೇತನ ಆಯೋಗದ ಅನುಷ್ಠಾನದಿಂದ ಇಂದಿಗೆ ದಶಕದ ಕಾಲ ಕಳೆದಿದ್ದು, ಈಗ 8ನೇ ವೇತನ ಆಯೋಗ ಜಾರಿಗೆ ತಯಾರಿ ನಡೆಯುತ್ತಿದೆ. ಕೇಂದ್ರ ಸರ್ಕಾರದ ಈ ಹೊಸ ಕ್ರಮಗಳಿಂದ ಪಿಂಚಣಿದಾರರಿಗೆ 3 ಪ್ರಮುಖ ಲಾಭಗಳು ಲಭ್ಯವಾಗಲಿವೆ. ಪಿಂಚಣಿಯಲ್ಲಿ ಹೆಚ್ಚಳ, ಹೊಸ ನಿಯಮಗಳು ಮತ್ತು ಹೆಚ್ಚುವರಿ ಹಣದ ಪ್ರಯೋಜನ. ಮೊದಲನೇದಾಗಿ, ಪಿಂಚಣಿಯಲ್ಲಿ 30% 34% ಹೆಚ್ಚಳ. 8ನೇ ವೇತನ ಆಯೋಗ ಜಾರಿಗೆ ಬಂದ ನಂತರ ಪಿಂಚಣಿದಾರರಿಗೆ 30% 34% ಪಿಂಚಣಿಯಲ್ಲಿ ಹೆಚ್ಚಳದ ನಿರೀಕ್ಷೆ ಇದೆ. ಇದರಿಂದ ಲಕ್ಷಾಂತರ ನಿವೃತ್ತ ನೌಕರರು ಹಾಗೂ ಅವರ ಕುಟುಂಬಗಳಿಗೆ ಹಣಕಾಸಿನ ಶ್ರೇಯಸ್ಸು ಒದಗಲಿದೆ. ಹೆಚ್ಚಳದ ಲೆಕ್ಕಾಚಾರವನ್ನು ನೋಡಿದರೆ 7ನೇ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ 2.57 ಇತ್ತು. ಆದರೆ ಈಗ 8ನೇ ವೇತನ ಆಯೋಗದಲ್ಲಿ ಅದನ್ನು 2.80 ಅಥವಾ 3.0 ಮಟ್ಟಕ್ಕೆ ಹೆಚ್ಚಿಸುವ ಪ್ರಸ್ತಾವನೆ ಇದೆ. ಇದರಿಂದಾಗಿ ಮೂಲ ವೇತನಕ್ಕೆ ಆಧಾರಿತವಾಗಿರುವ ಪಿಂಚಣಿಯ ಮೊತ್ತವು ನೈಸರ್ಗಿಕವಾಗಿ ಹೆಚ್ಚಾಗಲಿದೆ. ಕಮ್ಯುಟೇಡ್ ಪಿಂಚಣಿ ನಿಯಮಗಳಲ್ಲಿ ಬದಲಾವಣೆ ಸಾಧ್ಯತೆ. ಸರ್ಕಾರಿ ನೌಕರರು ನಿವೃತ್ತಿಯಾದಾಗ ಪಿಂಚಣಿಯ ಒಂದು ಭಾಗವನ್ನು ಮುಂಗಡವಾಗಿ ಪಡೆಯಲು ಅವಕಾಶವಿದೆ. ಇದನ್ನು ಕಮ್ಯುಟೇಷನ್ ಎನ್ನುತ್ತಾರೆ. ಈಗಲೂ ಈ ನಿಯಮದಲ್ಲಿ ಬದಲಾವಣೆಯ ಚರ್ಚೆ ನಡೆದಿದೆ. ಹಲವಾರು ವರ್ಷಗಳಿಂದ ನಿವೃತ್ತ ನೌಕರರು ಪಿಂಚಣಿ ವಸೂಲಾತಿಯ ಅವಧಿಯನ್ನು 15 ವರ್ಷದಿಂದ 12 ವರ್ಷಗಳಿಗೆ ಇಳಿಸಬೇಕೆಂಬ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಈ ಬೇಡಿಕೆ ಅಂಗೀಕಾರವಾದರೆ ಅವರು ಮುಂಗಡವಾಗಿ ಪಡೆದಿರುವ ಪಿಂಚಣಿಯನ್ನು ಕೇವಲ 12 ವರ್ಷಗಳ ಅವಧಿಯಲ್ಲಿ ಸರ್ಕಾರಕ್ಕೆ ಪಾವತಿಸಿದ ಎಂದು ಪರಿಗಣಿಸಲಾಗುತ್ತದೆ. ಇಂತಹ ಬದಲಾವಣೆಯಿಂದ ನಿವೃತ್ತ ನೌಕರರಿಗೆ ಹೆಚ್ಚು ಶೇಷ ಪಿಂಚಣಿ ಶೀಘ್ರದಲ್ಲಿ ಲಭ್ಯವಾಗುತ್ತದೆ. 3ನೇದಾಗಿ, ಟೈಮ್ಲಿ ಡಿಎ ಹೆಚ್ಚಳ ಮತ್ತು ಬಾಕಿ ಹಣದ ಭರವಸೆ. 8ನೇ ವೇತನ ಆಯೋಗ ಜಾರಿಗೆ ಬಂದ ನಂತರ ಹೊಸ ಪಿಂಚಣಿಯ ಮೇಲೆಯೇ ಡಿಎ ಲೆಕ್ಕ ಹಾಕಲಾಗುತ್ತದೆ. ಇದರಿಂದ ಪಿಂಚಣಿಯ ಮೊತ್ತವು ಡಿಎ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಾಗಲಿದೆ. ಹೆಚ್ಚುವರಿ ಅಂಶವಾಗಿ ಹಳೆಯ ಪಿಂಚಣಿದಾರರಿಗೆ ಸಹ ಬಾಕಿ ಹಣ ನೀಡುವ ಸಾಧ್ಯತೆ ಇದೆ. ಆಗ ವೇತನ ಆಯೋಗ ಜಾರಿ ದಿನಾಂಕದಿಂದ ಹಿಂದೆ ಹೋಗಿ ಲೆಕ್ಕ ಹಾಕಿ ಹೆಚ್ಚುವರಿ ಹಣವನ್ನು ಹಂತ ಹಂತವಾಗಿ ನೀಡಲಾಗಬಹುದು. ಇದರಿಂದ ನಿವೃತ್ತರು ಭವಿಷ್ಯದಲ್ಲಿ ಒಂದು ಸಲದ ದೊಡ್ಡ ಮೊತ್ತದ ಹಣವನ್ನು ಪಡೆಯಲಿದ್ದಾರೆ. ಇನ್ನಷ್ಟು ಸೇವೆಗಳ ಅನುಷ್ಠಾನ. 8ನೇ ವೇತನ ಆಯೋಗವು ಕೇವಲ ವೇತನ ವರ್ಧನೆಗಾಗಿ ಮಾತ್ರವಲ್ಲ, ನಿವೃತ್ತಿ ಪಿಂಚಣಿದಾರರ ಸೌಲಭ್ಯಗಳ ವಿಸ್ತರಣೆಗೂ ಶಿಫಾರಸುಗಳನ್ನು ಮಾಡಲಿದೆ. ಅದರಲ್ಲಿ ಈ ಕೆಳಗಿನಂತಹ ಪ್ರಯೋಜನಗಳ ನಿರೀಕ್ಷೆಯೂ ಇದೆ. ಹೆಚ್ಚಿದ ಮೆಡಿಕಲ್ ಸೌಲಭ್ಯಗಳು. CGHS ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ ವ್ಯಾಪ್ತಿ ಹೆಚ್ಚಾಗಬಹುದು. ಹೆಚ್ಚುವರಿ ಭತ್ಯೆಗಳು. ವಯಸ್ಸು ಹೆಚ್ಚು ಇರುವವರಿಗೆ ವಿಶೇಷ ಸಹಾಯಧನ ಅಡಿಷನಲ್ ಪೆನ್ಷನ್ ಸ್ಲ್ಯಾಬ್ಸ್ ನೀಡುವ ಬಗ್ಗೆ ಚರ್ಚೆ ಇದೆ. ಈ ಪಿಂಚಣಿ ಸೇವೆಗಳ ಸುಧಾರಣೆ. ಪಿಂಚಣಿದಾರರು ತಮ್ಮ ಪಿಂಚಣಿ ಸ್ಥಿತಿಯನ್ನು ಆನ್ಲೈನ್ನಲ್ಲಿ ಸುಲಭವಾಗಿ ಪರಿಶೀಲಿಸಬಹುದಾದ ವ್ಯವಸ್ಥೆ ಅಭಿವೃದ್ಧಿಗೊಳ್ಳುತ್ತಿದೆ. ಪಿಂಚಣಿದಾರರಿಗೆ ಮುಂದಿನ ದಿನಗಳಲ್ಲಿ ಹೊಸ ಆರ್ಥಿಕ ಬದಲಾವಣೆಗಳು ಎದುರಾಗಲಿವೆ. 8ನೇ ವೇತನ ಆಯೋಗದ ಜಾರಿಗೆ ಸರ್ಕಾರ ಹೆಚ್ಚು ಚುರುಕಾಗಿದೆ ಮತ್ತು ಅದರಿಂದ ನಿವೃತ್ತ ನೌಕರರಿಗೆ ಈ ಪ್ರಮುಖ ಲಾಭಗಳು ಖಚಿತ. ಇವುಗಳೊಂದಿಗೆ ನಿವೃತ್ತ ಜೀವನವನ್ನು ಹೆಚ್ಚು ಸ್ಥಿರತೆ, ಭದ್ರತೆ ಮತ್ತು ಗೌರವದಿಂದ ಸಾಗಿಸಲು ಸಾಧ್ಯವಾಗುತ್ತದೆ. ಸರ್ಕಾರದಿಂದ ಅಧಿಕೃತ ಅಧಿಸೂಚನೆ ಹೊರಬಿದ್ದ ಬಳಿಕ ಇನ್ನಷ್ಟು ಸ್ಪಷ್ಟತೆ ದೊರಕಲಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.